ಎಲ್ರಿಗೂ ನಮಸ್ಕಾರ, ಜೈ ಶ್ರೀರಾಮ್. ಈ ವಿಡಿಯೋ ನೋಡ್ಕೊಂಬನ್ನಿ. ಹಿಂದುತ್ವ ಇದೆಯಲ್ಲ, ಕೊಲೆ, ಹಿಂಸೆ, ತಾರತಮ್ಯಕ್ಕೆ ಪ್ರೋತ್ಸಾಹ ಕೊಡ್ತದೆ. ಇಸ್ಲಾಂ ಅಂದರೆ ಶಾಂತಿ. ಹಿಂದುತ್ವ ಇದೆಯಲ್ಲ, ಕೊಲೆ, ಹಿಂಸೆ, ತಾರತಮ್ಯಕ್ಕೆ ಪ್ರೋತ್ಸಾಹ ಕೊಡ್ತದೆ. ಮೊಹಮ್ಮದ್ ಪ್ರವಾದಿ ಅಂದ್ರೆ ಶಾಂತಿ ದೂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮಸ್ತೆ, ಜೈ ಶ್ರೀರಾಮ್. ಮಂಡ್ಯ ಜನತೆಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಸರ್ಕಾರ ಆಗಿ 2.5 ವರ್ಷ ತುಂಬಿದೆ, ಪರಿಪೂರ್ಣವಾಗಿದೆ. ಇವರ ಸಾಧನೆಗಳ ಪಟ್ಟಿ ಏನು ಅಂತ ಒಂದೊಂದೇ ಹೇಳ್ತಾ ಹೋಗೋಣ. 5 ಭಾಗ್ಯಗಳು ಅಂತ ನೀವೇನು ಕರಿತಾ ಇದ್ದೀರಿ, ಯಾರದು ಹಣ, ಯಾರ ತೆರಿಗೆ, ಯಾರ ದುಡ್ಡು, ಯಾರ ಲೆಕ್ಕ? ಈ ಲೆಕ್ಕವಿಲ್ಲದರ ಸರ್ಕಾರ ಯಾರಿಗೆ ಬೇಕಾಗಿದೆ? ಇದು ಬಾನು ಮುಷ್ತಾಕ್ಗೆ ಬೇಕಾಗಿದೆ, ಅಬ್ದುಲ್ ರಜಾಕ್ಗೆ ಬೇಕಾಗಿದೆ ಈ ಸರ್ಕಾರ, ಮುಸಲ್ಮಾನ್ರಿಗೆ ಬೇಕಾಗಿದೆ, ಮುಸಲ್ಮಾನರು ಓಲೈಸ್ಕೊಳ್ಳೋಕ್ಕೆ ಈ ಸರ್ಕಾರ ಬೇಕಾಗಿದೆ, ಸಿದ್ರಾಮುಲ್ಲಾ ಖಾನ್ ಅವ್ರಿಗೆ ಬೇಕಾಗಿದೆ ಈ ಸರ್ಕಾರ. ಸಿದ್ರಾಮುಲ್ಲಾ ಖಾನ್ ಅನ್ನೋದ್ರಲ್ಲಿ ಏನು ತಪ್ಪಿದೆ? ನೀವು ಹೇಳಿ, ಒಂದು ಉದಾಹರಣೆ ಕೊಡಿ. ಸಿದ್ರಾಮುಲ್ಲಾ ಖಾನ್ ಅಂತ ಯಾಕೆ ಕರಿಬಾರ್ದು ಅಂತ? ನಾನು ಯಾವ ದೇವಸ್ಥಾನಗಳಲ್ಲೂ ಅವ್ರನ್ನ ನೋಡಿಲ್ಲ, ಯಾವ ಒಂದು ದೇಗುಲಗಳಲ್ಲೂ ನಾನು ನೋಡಿಲ್ಲ, ಕುಂಕುಮ ಹಾಕಿರೋದನ್ನ ನೋಡಿಲ್ಲ, ಪೂಜೆ ಮಾಡಿರೋದನ್ನ ನೋಡಿಲ್ಲ, ಒಂದು ನಮಸ್ಕರಿಸೋದನ್ನು ನೋಡಿಲ್ಲ. ಹಿಂದೂ ಸಂಪ್ರದಾಯದಲ್ಲಿ ಇರ್ತಕ್ಕಂಥ ಯಾವುದೇ ಪದ್ಧತಿಗಳನ್ನು, ಆಚರಣೆಗಳನ್ನು, ವಿಚಾರಗಳನ್ನು ಅವ್ರು ಯಾವುದನ್ನೂ ನಡೆಸೇ ಇಲ್ಲ. ಈಗ ಇದಿರಬೇಕಾದ್ರೆ ನಾವು ಹೇಗೆ ಹೇಳೋಕ್ಕಾಗುತ್ತೆ ಇವರು ಹಿಂದೂ ಅಂತ? ನಾನು ಸಿದ್ದರಾಮಯ್ಯ ಅವ್ರನ್ನ ನಾನು ನೋಡಿರೋದು ಈದ್ ಮಿಲಾದಲ್ಲಿ, ಬಕ್ರೀದಲ್ಲಿ, ಫರೀಕ್ ಅವರ ಇದರಲ್ಲಿ ಟೋಪಿ ಹಾಕೊಂಡಿರೋ ಸಿದ್ದರಾಮಯ್ಯ ನೋಡಿದ್ದೀನಿ, ಮಾಂಸ ತಿನ್ನುವಂತಹ ಸಿದ್ದರಾಮಯ್ಯನ ನೋಡಿದ್ದೀನಿ, ಒಂದು ಸಲ ಮಾಂಸ ತಿಂದು ಧರ್ಮಸ್ಥಳಕ್ಕೆ ಹೋಗಿರ್ತಕ್ಕಂಥ ಸಿದ್ದರಾಮಯ್ಯ ಮಾಡಬೇಕು. ಈಗಿರ್ಬೇಕಾದ್ರೆ ನಾವು ಯಾವ ಆಧಾರದ ಮೇಲೆ ಇವ್ರ ಹಿಂದೂ ಅಂತ ನಾವು ಪರಿಗಣಿಸೋರ್ನ? ಇದನ್ನ ಯಾರಾದ್ರೂ ಸರ್ಕಾರ ತಾಯಿಯನ್ನ ನಿಂದನೆ ಮಾಡಿರ್ತಕ್ಕಂಥ ಯಾರ ಧರ್ಮ ಯಾವುದು ಅಂತ ಕೇಳಿ ಹೊಡೆದ್ರಲ್ಲ, ಅದೆಲ್ಲ ನಾವೆಲ್ಲ ನನಗಂತೂ ಇದನ್ನ ತಾಲಿಬಾನ್ ಸರ್ಕಾರ ಅನ್ನಿಸ್ಬೇಕು. ತಾಲಿಬಾನ್ ನಾವು ನೆನ್ಕೋಬೇಕು. ನಿಮಗಿಂತ ಯಾರೋ ಕಾಂಗ್ರೆಸ್ ಲೀಡರ್ಗಳು ಬರ್ತಾರೆ, 5,000 10,000 ದುಡ್ಡು ಕೊಡ್ತಾರೆ, ಅವ್ರು ನಮ್ಮ ಲೀಡರ್ ಅಲ್ಲ, ಕಾಂಗ್ರೆಸ್ ಲೀಡರ್ಗಳಲ್ಲ. ದಯವಿಟ್ಟು ನೀವು RSS ಅಂದ್ರೆ ಅರ್ಥ ಮಾಡ್ಕೋಬೇಕು. RSS ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದನ್ನ ಒಬ್ಬ ಚಿಕ್ಕ ಮಗು ಕೂಡ ಅರ್ಥ ಆಗ್ಬಿಡುತ್ತೆ. ಸ್ವಯಂ ಸೇವೆ, ರಾಷ್ಟ್ರಕ್ಕೋಸ್ಕರ ಸೇವೆ ಮಾಡ್ತಕ್ಕಂಥವ್ರು. ಇವ್ರನ್ನ ವಿರೋಧ ಮಾಡ್ತಕ್ಕಂಥ ಜನಗಳು ಯಾರು? ಒಂದು ದೇಶದ್ರೋಹಿಗಳು, ಇನ್ನೊಂದು ಭಯೋತ್ಪಾದಕರು. ಇವೆರಡರಲ್ಲಿ ಕಾಂಗ್ರೆಸ್ಸಿಗರು ಯಾವ ಒಂದು ಪಟ್ಟಿಲಿ ನಿಲ್ತೀರಾ, ಯಾವ ಒಂದು ಸ್ಥಾನದಲ್ಲಿ ನಿಲ್ತೀರಾ? ನೀವು ಯೋಚನೆ ಮಾಡಬೇಕು. ಇವತ್ತು ಜನಗಳು ನೆನ್ಪಿಡಿ ಸ್ನೇಹಿತರೆ, ದೇಶದ ಹೊರಗಡೆ ಇಲ್ಲ ಭಯೋತ್ಪಾದಕರು, ಒಳಗಡೆ ಇದ್ದಾರೆ. ಫಸ್ಟು ಒಳಗಡೆಯವ್ರನ್ನ ಕ್ಲೀನ್ ಮಾಡಿ.